ಸಹಕೈದಿಗಳಿಗೆ ದರ್ಶನ್ ಹಲ್ಲೆ ಮಾಡಿದ ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದಾಸ ಯಾರಿಗೂ ಹೊಡೆದಿಲ್ಲ ಅನ್ನೋದು ಬಯಲಾಗಿದೆ. ಈ ಮಧ್ಯೆ ಕಾಟೇರನಿಗೆ ಟಿವಿ ಭಾಗ್ಯ ಸಿಕ್ಕಿದ್ದು ಡೆವಿಲ್ ಸಿನಿಮಾ ಸಂಭ್ರಮ ಕಣ್ತುಂಬಿಕೊಳ್ಳಲು ಅವಕಾಶ ಸಿಕ್ಕಿದೆ. ಜೈಲಲ್ಲಿ ದರ್ಶನ್ ಚಿತ್ರಹಿಂಸೆ ಕೇಸ್ಗೆ ಟ್ವಿಸ್ಟ್. ಸಹಕೈದಿಗಳಿಗೆ ಕೊಟ್ಟಿಲ್ವಂತೆ ಟಾರ್ಚರ್. ಮಾಡಬಾರದ್ದನ್ನ ಮಾಡಿದ್ರೆ ಆಗಬಾರದ್ದೇ ಆಗತ್ತೆ ಅಂತಾರಲ್ಲ. ಅಭಿಮಾನದ ಕೋಟೆ ಕಟ್ಟಿ ಮೆರೆದ ದರ್ಶನ್ ವಿಷಯದಲ್ಲಿ ಅದು ಅಕ್ಷರಶಃ ನಿಜವಾಗಿದೆ. ಶೆಡ್ನಲ್ಲಿ ಪ್ರತಾಪ ತೋರಿದ ಕಾಟೇರನಿಗೆ ಜೈಲಲ್ಲಿ ನರಕ ದರ್ಶನವಾಗ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಕುಂತಲ್ದಿ ನಿಂತಲ್ದಿ ಕಣ್ಣೀರಿಡುತ್ತಿದ್ದಾರೆ. ಹೈ-ಫೈವ್ ಲೈಫ್ ಸಿಕ್ತಿಲ್ಲ, ಜೈ ಜೈ ಅನ್ನೋ ಪಟಾಲಂ ಇಲ್ವೇ ಇಲ್ಲ. ಹೀಗಾಗಿ ಕಾಟೇರ ಕತ್ತಲೆ ಕೋಣೆಯಲ್ಲಿ ಕಕ್ಕಾಬಿಕ್ಕಿಯಾಗಿದ್ದಾರೆ. ಈ ಮಧ್ಯೆ ಜೈಲಲ್ಲೇ ಜಗ್ಗೋದಾದ ದರ್ಬಾರ್ ನಡೆಸ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಸಹಕೈದಿಗಳಿಗೆ ಕ್ಷಣ ಕ್ಷಣಕ್ಕೂ ಚಿತ್ರಹಿಂಸೆ ಕೊಡ್ತಿದ್ದಾರೆ ಎನ್ನಲಾಗಿತ್ತು. ಇದೇ ಸುದ್ದಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಲ್ಲಿ ಫಿಕ್ಸ್ ಆಗಿರೋ ದರ್ಶನ್ ಒಂದಿಲ್ಲೊಂದು ವಿಷಯಕ್ಕೆ ಸದ್ದು ಮಾಡ್ತಾನೇ ಇದ್ದಾರೆ. ಹಾಸಿಗೆ ದಿಂಬಿನ ಗುದ್ದಾಟದ ಬಳಿಕ ಸಹಕೈದಿಗಳಿಗೆ ಒದ್ದು ಹಲ್ಲೆ ಮಾಡಿದ್ದಾರೆ. ನಿತ್ಯ ಚಿತ್ರಹಿಂಸೆ ಕೊಡ್ತಾರೆ ಎನ್ನಲಾಗಿತ್ತು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯೂ ಆಗಿತ್ತು. ಇದರ ಬೆನ್ನಲ್ಲೇ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ದರ್ಶನ್ ಬ್ಯಾರಾಕ್ ಬಳಿ ಭದ್ರತೆಗೆ ಇದ್ದ 6 ಸಿಬ್ಬಂದಿಯ ವಿಚಾರಣೆ ಮಾಡಲಾಗಿದೆ. ಈ ವೇಳೆ ಯಾವುದೇ ಗಲಾಟೆ ಆಗಿಲ್ಲ. ದರ್ಶನ್ ಯಾರ ಮೇಲೆಯೂ ಹಲ್ಲೆ ನಡೆಸಿಲ್ಲ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಯಾರೂ ಕೂಡ ನಮಗೆ ದೂರು ಕೊಟ್ಟಿಲ್ಲ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಸಿಬ್ಬಂದಿ ಹೇಳಿಕೆ ಆಧರಿಸಿ ಎಡಿಜಿಪಿ ದಯಾನಂದ್ ಅವರಿಗೆ ಅಂಶುಕುಮಾರ್ ಪ್ರಾಥಮಿಕ ವರದಿ ಸಲ್ಲಿಸಿದ್ದಾರೆ. ದರ್ಶನ್ ಹಲ್ಲೆ ಮಾಡಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಕೊನೆಗೂ ದರ್ಶನ್ಗೆ ಸಿಕ್ತು ಟಿವಿ ಭಾಗ್ಯ. ನಟ ದರ್ಶನ್ ನಟನೆಯ ಡೆವಿಲ್ ಅಬ್ಬರ ಈಗಾಗಲೇ ಶುರುವಾಗಿದೆ. ನಾಳೆ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ. ಆದ್ರೆ ದಾಸನಿಗೆ ತನ್ನ ಸಿನಿಮಾ ಸಂಭ್ರಮ ನೋಡುವ ಭಾಗ್ಯವಿಲ್ಲ. ಹೀಗಾಗಿ ಟಿವಿಯಲ್ಲಾದ್ರೂ ವೈಭವ ನೋಡೋದಕ್ಕೆ ಪರಿತಪಿಸ್ತಿದ್ರು. ತಮ್ಮ ಬ್ಯಾರಾಕ್ಗೆ ಟಿವಿ ಕೊಡುವಂತೆ ಜಡ್ಜ್ಗೆ ಮನವಿಯನ್ನು ಮಾಡಿಕೊಂಡಿದ್ರು. ಇದೀಗ ಕೋರ್ಟ್ ಅನುಮತಿ ಬೆನ್ನಲ್ಲೇ ಸಿಬ್ಬಂದಿ ಬ್ಯಾರಾಕ್ನಲ್ಲಿ ಟಿವಿ ಫಿಕ್ಸ್ ಮಾಡಿದ್ದಾರೆ. ಈ ಮೂಲಕ ಅಭಿಮಾನಿಗಳ ಅಭಿಮಾನ ಕಣ್ತುಂಬಿಕೊಳ್ಳುವ ಭಾಗ್ಯ ಭೂಪತಿಗೆ ಸಿಕ್ಕಿದೆ. ನಾಳೆ ಡೆವಿಲ್ ರಿಲೀಸ್, ಶುಭ ಹಾರೈಸಿದ ಸ್ಟಾರ್ಸ್. ನಾಳೆ ಬೆಳಗ್ಗೆ 6:30ಕ್ಕೆ ಡೆವಿಲ್ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ. 550ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಾರಾಜಿಸಲಿದೆ. ಡೆವಿಲ್ ಕ್ರೇಜ್ ನೋಡಿದ್ರೆ ಬಾಕ್ಸ್ ಆಫೀಸ್ ಶೇಕ್ ಆಗೋ ಸೂಚನೆ ಸಿಕ್ಕಿದೆ. ಜಿಲ್ಲೆ ಜಿಲ್ಲೆಯಲ್ಲೂ ಡೆವಿಲ್ ಜಾತ್ರೆ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಅಲ್ಲದೆ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ದಾಸನ ಪರ ಪ್ರಚಾರದ ಅಖಾಡಕ್ಕಿಳಿದಿದ್ರು. ಇದೀಗ ನಾಳೆ ಬೆಳಗ್ಗೆ 6:30ಕ್ಕೆ ಅಭಿಮಾನಿಗಳ ಜೊತೆಗೆ ಸಿನಿಮಾ ನೋಡೋದಕ್ಕೂ ಸಜ್ಜಾಗಿದ್ದಾರೆ. ದರ್ಶನ್ ಸಿನಿಮಾಗೆ ಸ್ಯಾಂಡಲ್ವುಡ್ ನಟ ನಟಿಯರು ಸಾಥ್ ಕೊಟ್ಟಿದ್ದಾರೆ. ಹಿರಿಯ ನಟ ಶಿವರಾಜ್ ಕುಮಾರ್, ರಿಷಬ್ ಶೆಟ್ಟಿ, ನಟಿ ರಚಿತಾ ರಾಮ್ ಶುಭ ಕೋರಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾಳೆ ಡೆವಿಲ್ ಸಿನಿಮಾ, ದರ್ಶನ್ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ನೋಡಿ. ಕನ್ನಡ ಸಿನಿಮಾ ಯಾವಾಗಲೂ ಅಷ್ಟೇ, ಕನ್ನಡ ಸಿನಿಮಾ ನೋಡಿ. ನಮ್ಮ ಕನ್ನಡ ಅಭಿಮಾನಿಗಳು ಯಾವತ್ತೂ ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ನಾಳೆ ಡೆವಿಲ್ ಸಿನಿಮಾ 11ನೇ ತಾರೀಕು ಡಿಸೆಂಬರ್ ರಿಲೀಸ್ ಆಗ್ತಿದೆ. ಆಲ್ ದಿ ಬೆಸ್ಟ್ ಟು ಎಂಟೈರ್ ಟೀಮ್ ಆಫ್ ಡೆವಿಲ್. ಗುಡ್ ಲಕ್, ಗಾಡ್ ಬ್ಲೆಸ್. ಚಿತ್ರದುರ್ಗದಲ್ಲಿ ಸ್ವಾಮಿ ಸಮಾಧಿ ತೆರವು. ಟಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬಲಿಯಾದ ರೇಣುಕಾ ಸ್ವಾಮಿಗೆ ಸಮಾಧಿಯಲ್ಲೂ ನೆಮ್ಮದಿ ಇಲ್ಲದಂತಾಗಿದೆ. ಚಿತ್ರದುರ್ಗದ ಸ್ಮಶಾನದಲ್ಲಿದ್ದ ಸಮಾಧಿಯನ್ನ ತೆರವು ಮಾಡಲಾಗಿದೆ. ಡೆವಿಲ್ ರಿಲೀಸ್ ಹೊತ್ತಲ್ಲದೆ ಸಮಾಧಿ ಧ್ವಂಸ ಮಾಡಲಾಗಿದೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿತ್ತು. ಇದಕ್ಕೆ ಸ್ವತಃ ಸ್ವಾಮಿ ತಂದೆಯೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೇರೆಯವರಿಗೆ ಹೂಳೋಕೆ ಜಾಗ ಇಲ್ಲ ಅಂತ ತೆರವು ಮಾಡಿದ್ದಾರಷ್ಟೇ, ನಮದೇನು ತಕರಾರಿಲ್ಲ ಎಂದಿದ್ದಾರೆ. ಮಾಡಿಲ್ಲ, ಅದು ಸಮಾಜದಿಂದ ಎಲ್ಲಾರ್ದು ತೆಗ್ದಾರ, ನಮ್ದು ಒಂದೇ ಏನ್ ತೆಗ್ದಿಲ್ಲ.
ಅವರು ಸಮಾಜದಿಂದ ಅದೆಲ್ಲ ಬರೀ ಎಲ್ಲಾರು ಕಲ್ಲು ಹಾಕ್ತಾ ಇದ್ರು ಏನು ಉಳ್ಯಾಕ್ ಜಾಗ ಇಲ್ಲ ಅಂತ ಅವ್ರ ಸಮಾಜದಾಗ ಡಿಸೈಡ್ ಮಾಡಿದ್ರು. ಆಯ್ತ್ ಬಿಡ್ರಿ ಎಲ್ಲ ಆಗ್ಲಿ ಅಂತಂದ್ ಹೇಳಿದ್ವಿ. ನಾವ್ ಅವ್ರೇನ್ ಧ್ವಂಸ ಮಾಡಿಲ್ಲ. ಒಟ್ಟಾರೆ ದರ್ಶನ್ ಡೆವಿಲ್ ಆರ್ಭಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆ ವೇಳೆಗೆ ಡೆವಿಲ್ ಬಾಕ್ಸ್ ಆಫೀಸ್ ಹಣೆ ಬರಹ ರಿವೀಲ್ ಆಗಲಿದೆ. ಗಂಗಾಧರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18. ನಾನ್ ಬರ್ತಿದ್ದೀನಿ ಚಿನ್ನ. ಆತ ಹೆಂಡತಿಗೆ ಹೊಸ ಸೋಫಾ ಕೊಡಿಸಿದ್ದ. ಇಷ್ಟಕ್ಕೆ ರೊಚ್ಚಿಗೆದ್ದ ಪ್ರೇಯಸಿ ಮುನಿಸಿಕೊಂಡಿದ್ಲು. ಸಮಾಧಾನ ಮಾಡೋದಕ್ಕೆ ಅಂತ ಆಂಟಿ ಮನೆಗೆ ಹೋದವ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾನೆ. ಹೆಂಡತಿಗೆ ಸೋಫಾ, ಪ್ರೇಯಸಿ ನೆತ್ತಿಗೇರಿತ್ತು ಕೋಪ. ಮುನಿಸಿಕೊಂಡ್ಲು ಆಂಟಿ, ಬೆಂಕಿಯಲ್ಲಿ ಬೆಂದ ಪ್ರೇಮಿ. ಅಲೆಲೆಲೆಲೆಲೆ ಅದೇನು ಪೋಸ್ ಕೊಡ್ತಾಳ್ ಗುರು. ಗಂಡ ಹೆಂಡತಿನೂ ಈ ರೇಂಜ್ಗೆ ಇರಲ್ಲ ಬಿಡಿ. ಒಂದೊಂದು ಫೋಟೋಗಳು, ಒಂದೊಂದು ಮುತ್ತು. ನೋಡೋದಕ್ಕೆ ದೇವರು ಕೊಟ್ಟಿರೋ 2 ಕಣ್ಣು ಸಾಕಾಗಲ್ಲ. ನಿನ್ನ ಹೆಗಲು ನನಗಾಗೇ ಇರಲು ಬೇರೆ ಸುಖ ಯಾಕೆ ಕೇಳಲಿ ಅಂತ ಕಿಲಕಿಲ ಅಂತವಳೆ. ಹೀಗೆ ಸತಿ ಸಾವಿತ್ರಿಯಂತೆ ಪೋಸ್ ಕೊಡ್ತಿದ್ದಾಳಲ್ಲ, ಈಕೆ ಹೆಸರು ವೆನ್ನೆಲ್ಲಾ ಅಂತ. ಇವಳಿಗೂ ಈಕೆ ಹೆಸರಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದ್ಯಾವ ಆಂಗಲ್ನಲ್ಲಿ ಈ ಹೆಸರಿಟ್ರೋ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದವಳು. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ್ದ ಈಕೆ ಹಿಂದೂ ಯುವಕನ ಜೊತೆ ಮದುವೆಯಾಗಿ ಮತಾಂತರ ಆಗಿದ್ಲಂತೆ. ಆದ್ರೆ ಕೆಲ ವರ್ಷಗಳಲ್ಲೇ ಗಂಡನನ್ನ ಕಳೆದುಕೊಂಡಿದ್ಲು. ಪತಿ ಇಲ್ಲದೆ ಒಬ್ಬಂಟಿಯಾಗಿದ್ದವಳಿಗೆ ಜಂಟಿಯಾಗಿದ್ದೆ ಈ ಗಗನ್ ಶಂಕರ್. ಇವರಿಬ್ಬರಿಗೂ ಅದೇದ್ ಪರಿಚಯ ಆಯ್ತೋ ಗೊತ್ತಿಲ್ಲ. ದಿನ ಕಳೆದಂತೆ ಇನ್ನಿಲ್ಲದ ಸಲುಗೆ ಬೆಳೆದಿತ್ತು. ಕಣ್ಣು ಸಲುಗೆಯಲ್ಲೇ ಕಾಮ ಅನ್ನೋದು ಹೆಡಬಿಚ್ಚಿ ಕುಣಿದಾಡಿತ್ತು. ಕದ್ದು ಮುಚ್ಚಿ ಕಾಮದ ಕುಲುಮೆಯಲ್ಲಿ ಜೋಡಿ ಮಿಂದೆದ್ದಿತ್ತು. ಆಂಟಿ ಸೆರಗಿನ ಸಹವಾಸಕ್ಕೆ ಬಿದ್ದಿದ್ದ ಗಗನ್ಗೆ ಮನೆಯಲ್ಲಿ ಮದುವೆ ಮಾಡಿದ್ರಂತೆ. ಅಂತ ಸಪ್ತಪದಿ ತುಳಿದು ಒಂದು ಮಗುನೂ ಮಾಡಿಕೊಂಡಿದ್ದ. ಇತ್ತ ಆಂಟಿಗೆ ಒಬ್ಬಂಟಿತನ ಹೆಬ್ಬಂಡೆಯಂತೆ ಕಾಡುವುದಕ್ಕೆ ಶುರುವಾಗಿತ್ತು. ಇದೇ ಗ್ಯಾಪಲ್ಲಿ ಗ್ರಾಮದ ದೇವೇಂದ್ರಪ್ಪನ ಮಂಚ ಏರಿದ್ಲು. ಇತ್ತ ಗಗನ್ಗೂ ವೆನ್ನೆಲ್ಲಾ ಆಂಟಿ ಆಸೆ ಹೋಗಿರಲಿಲ್ಲ. ಹೆಂಡತಿ ಇದ್ರೂ ಮತ್ತೆ ಕತ್ತಲಲ್ಲಿ ಬೇಲಿ ಹಾರುವುದಕ್ಕೆ ರೆಡಿಯಾಗಿದ್ದ. ಅಲ್ಲಿಂದಲೇ ನೋಡಿ ಶುರುವಾಗಿದ್ದು ಆಂಟಿ ಡಬಲ್ ಗೇಮ್. ಡಮಾಲ್ ಡಿಮೇಲ್ ಡಕ್ಕ. ಇತ್ಲಾಗ್ ಇವನು ಅತ್ಲಾಗ್ ಅವನು ಪಕ್ಕಾ ಅಂತಿದ್ಲು. ದೇವೇಂದ್ರಪ್ಪನ ಸಂಘ ಬೆಳೆಸಿದ್ರು ವೆನ್ನಿಲಾಗೆ ಗಗನ್ ಅಂದ್ರೆ ಇನ್ನಿಲ್ಲದ ಪ್ರೀತಿ ಇತ್ತಂತೆ. ಹೀಗಿರುವಾಗಲೇ ಗಗನ್ ತನ್ನ ಹೆಂಡತಿಗೆ ಹೊಸ ಸೋಫಾ ಸೆಟ್ ಕೊಡಿಸಿದ್ದ. ಇದು ಪ್ರೇಯಸಿಯ ಕೋಪ ನೆತ್ತಿಗೇರುವಂತೆ ಮಾಡಿದ್ದು. ಬೆಂಕಿ ಚೆಂಡಾಗಿದ್ದ ವೆನ್ನಿಲಾ ಗಗನ್ ಜೊತೆ ಗಲಾಟೆ ಮಾಡಿದ್ದಾಳೆ. ಇದೇ ಜಗಳ ವಿಕೋಪಕ್ಕೂ ಹೋಗಿತ್ತು. ಇಷ್ಟಕ್ಕೆ ಸುಮ್ಮನಾಗದೆ ತನ್ನ ಮನೆಗೆ ಕರೆಸಿದ್ದಾಳೆ. ಅಲ್ಲಿಯೂ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ. ಈ ವೇಳೆ ಗಗನ್ ತಾನೇ ಪೆಟ್ರೋಲ್ ಸುರಿದುಕೊಂಡೋ ಅಥವಾ ವೆನ್ನಿಲಾ ಹಾಗೂ ದೇವೇಂದ್ರಪ್ಪ ಬೆಂಕಿ ಹಚ್ಚಿದ್ರೋ ಗೊತ್ತಿಲ್ಲ. ಆಂಟಿ ಮನೆಯಲ್ಲೇ ಗಗನ್ ಹೊತ್ತಿ ಉರಿದು ಸುಟ್ಟು ಕರಕಲಾಗಿದ್ದ. ಫೋನ್ ಮಾಡಿ ಇಬ್ರು ಸಾಯ್ಬೇಕು ಬಾ ಅಂತ ಮನೆಗೆ ಕಲ್ಸ್ಕೊಂಡಿದ್ದ ಇದು ಅಂತ ಗೊತ್ತು. ಇವನು ಪೆಟ್ರೋಲ್ ಎತ್ಕೊಂಡೋಗಿ ಆ ಹುಡುಗಿನ ಹಾಕ್ದನ ಇವನೇ ಅನ್ಸ್ಕೊಂಡ, ಅದು ನಮ್ಗೆ ಗೊತ್ತಿಲ್ಲ. ಆ ಹುಡುಗಿ ಇವಾಗ ಅವ್ನು ಡೆತ್ ಆಗಿದ್ದಾನೆ ಅಂತ ಗೊತ್ತಾದ್ರೆ ಮನೆಯಲ್ಲಿ ಅವರೇ TV ಗ್ಲಾಸು ಎಲ್ಲ ಅವರೇ ಇದು ಮಾಡಿಕೊಂಡು ಇವು ಹೆಂಗಸರು ಮಾಡಿದ್ದಾರೆ. ಅವ್ರು ಈ ಗಲಾಟೆ ಮಾಡ್ತಾ ಇದ್ದಾರೆ. ಬೆಂಕಿಯಲ್ಲಿ ಬೆಂದು ನರಳಾಡುತ್ತಿದ್ದ ಗಗನ್ನನ್ನ ಗ್ರಾಮಸ್ಥರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾನೆ. ರೊಚ್ಚಿಗೆದ್ದ ಕುಟುಂಬಸ್ಥರು ವೆನ್ನಿಲಾ ಮನೆಗೆ ನುಗ್ಗಿ ಧ್ವಂಸ ಮಾಡಿದ್ದಾರೆ. ಅಲ್ಲದೆ ಆಂಟಿಯೇ ಕೊಲೆ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ. ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಅವನ್ನ ಅವ್ರ ಮನೆಯಲ್ಲಿ ಅವಳು ಗಂಡ ಇಬ್ಬರು ಇದ್ದಾರೆ. ಇವನ್ನ ಹೋಗೋಷ್ಟರಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಟ್ಟವ್ರೆ. ಯಾಕೆ ತರಬೇಕು ಆಗಿತ್ತು ಏನು. ಅವನ ಗಂಡ ಸಹ ಇದರಲ್ಲಿ ಅವ್ರಿಗೆ ಇವನಿಗೆಲ್ಲ ಚೆಂದಿ ಇತ್ತು. ಈ ಅಮ್ಮ ಮಾಡ್ತಾ ಇರೋ ತಪ್ಪುಗಳೆಲ್ಲ ಅವನಿಗೂ ಗೊತ್ತು, ಗಂಡನಿಗೂ ಸಹ. ಆದರೂ ಸಹ ಮನೆಯಲ್ಲಿ ಇಟ್ಕೊಂಡು ಅವ್ರ ಎಂಜಾಯ್ ಅವ್ರು ಮಾಡ್ಕೊತಾ ಇದ್ರು ಸರ್. ಮತ್ತು ಇವಾಗ ನೆನ್ನೆ ಕರ್ಸ್ಕೊಂಡು ಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚಕ್ಕವ್ರೆ. ಗಗನ್ ಬೆಂಕಿ ಹಚ್ಚಿಕೊಂಡೋ ಅಥವಾ ಪ್ರೇಯಸಿಯೇ ಕೊಲೆ ಮಾಡಿದ್ಲೋ ಅನ್ನೋ ಸತ್ಯ ತನಿಖೆ ಬಳಿಕವೇ ಗೊತ್ತಾಗಲಿದೆ. ಆದ್ರೆ ಹೆಂಡತಿಗೆ ಸೋಫಾ ಕೊಡಿಸಿದ್ದಕ್ಕೆ ಹೆಣವಾಗಿದ್ದು ಮಾತ್ರ ವಿಪರ್ಯಾಸ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಭಾರಿ ಸದ್ದು ಮಾಡಿದ್ದ ಲೀಲಾ ಆಂಟಿ ಲವ್ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದೆ. ಮಕ್ಕಳಿಗಾಗಿ ಲವರ್ ಬಿಟ್ಟು ಮತ್ತೆ ಗಂಡನ ಗೂಡು ಸೇರಿದ್ದಾಳೆ. ಬಂದ್ಬಿಡೆ ಲೀಲಾ ಅಂತಿದ್ದ ಮಂಜ ಖುಷಾಗಿದ್ದಾನೆ. ಗಂಡನ ಗೋಳಾಟಕ್ಕೆ ಕರಗಿದ ಲೀಲಾ ಆಂಟಿ. ಸಂತುಗೆ ಗುಡ್ ಬೈ, ಪತಿ ಜೊತೆ ಬಾಳಲು ಸಾಯ್.
ಅಯ್ಯೋ ನನ್ನ ಹೆಂಡತಿ ತೆಳ್ಳಗೆ ಬೆಳ್ಳಗೆ ಚೆನ್ನಾಗಿದ್ಲಣ್ಣ, ಸೀರೆ ಕುಡಿಸಿ ಎತ್ತಾಕೊಂಡು ಹೋಗ್ಬಿಟ್ಟ. ನಿಂಗೇನ್ ಕಮ್ಮಿ ಮಾಡಿದ್ದೆ ಚಿನ್ನಿ, ಬಂದ್ಬಿಡೆ ಲೀಲಾ ಬಂಗಾರಿ, ನನ್ನ ಬಿಟ್ಟು ಹೋಗ್ಬೇಡ್ವೆ, ಅಯ್ಯೋ ನನ್ ಲೀಲು ಅಂತ ಗೋಳಾಡಿದ್ದಂತ ಮಂಜನ ಕಣ್ಣೀರ ಕತೆಗೆ ಟ್ವಿಸ್ಟ್ ಸಿಕ್ಕಿದೆ. ಡ್ರೈವರ್ ಗಂಡನ ಕಣ್ಣೀರಿಗೆ ಲೀಲಾ ಆಂಟಿ ಕರಗಿ ನೀರಾಗಿದ್ದಾಳೆ. ಐ ಹೇಟ್ ಯು ಅಂತ ಲವ್ವರ್ ಜೊತೆ ಹೋದವಳು ಐ ಲವ್ ಯು ಅಂತ ಗಂಡನ ಗೂಡು ಸೇರಿದ್ದಾಳೆ. ಗಂಡನಿಗೆ ಗೋಲಿ ಹೊಡೆದು ಲವ್ವರ್ ಜೊತೆ ಚೂಟ್ ಆಗಿದ್ದಂತ ಲೀಲಾ ಆಂಟಿ ಸ್ಟೋರಿ ಯಾರಿಗ್ ಗೊತ್ತಿಲ್ಲ ಹೇಳಿ. ಬನ್ನೇರುಘಟ್ಟದ ಬಸವನಪುರದಲ್ಲಿ ಲೀಲಾ ಗಂಡನ ಜೊತೆ ವಾಸವಾಗಿದ್ಲು. 3 ಮಕ್ಕಳ ಕಟ್ಕೊಂಡು ಸಂಸಾರವನ್ನ ಮಾಡಿದ್ಲು. ಈ ಮಧ್ಯೆ ಕಿರಾಣಿ ಅಂಗಡಿ ಸಂತು ಸಹವಾಸಕ್ಕೆ ಬಿದ್ದಿದ್ಲು. ಗಂಡ ಕ್ಯಾಬ್ ಓಡಿಸೋದಕ್ಕೆ ಹೋದ್ರೆ ಸಂತು ಜೊತೆ ಡಿಂಗು ಡಾಂಗು ಅಂತಿದ್ಲು. ಕಳೆದ 5 ತಿಂಗಳ ಹಿಂದೆ ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಪರಾರಿಯಾಗಿದ್ಲು. ಯಾವಾಗ ಹೆಂಡತಿ ಓಡಿ ಹೋದ್ಲೋ ಮಂಜು ಗೋಳಾಡಿ ಕಣ್ಣೀರನ್ನ ಹಾಕಿದ್ದ. ಮನೆಗೆ ನುಗ್ಗಿ ಹೆಂಡತಿ ಲವರ್ ಮೇಲೆ ಹಲ್ಲೆನೂ ಕೂಡ ಮಾಡಿದ್ದ. ಪತಿಯ ಕಾಟಕ್ಕೆ ಬೇಸತ್ತಿದ್ದಂತ ಲೀಲಾ ಕೊನೆಗೆ ಕಂಬಿ ಎಣಿಸುವಂತೆ ಮಾಡಿದ್ಲು. ಜೈಲಿನಿಂದ ರಿಲೀಸ್ ಆದ್ಮೇಲೆ ಮಂಜ ಆಟೋ ಖರೀದಿ ಮಾಡಿ ಜೀವನವನ್ನ ಮಾಡ್ತಾ ಇದ್ದ. ಮಕ್ಕಳನ್ನ ಸ್ಕೂಲ್ಗೂ ಸೇರಿಸಿದ್ದ. ಇಷ್ಟಾದ್ರೂ ಮಂಜನಿಗೆ ಹೆಂಡತಿ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ವಾಪಸ್ ಬಂದ್ಬಿಡಮ್ಮ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿತ್ಯ ಗೋಳಾಡ್ತಿದ್ದ. ಇದೀಗ ಪತಿಯ ಕಷ್ಟ ನೋಡಲಾಗದೆ ಲೀಲಾ ಮನಸ್ಸು ಬದಲಿಸಿದ್ದಾಳೆ. ಮಕ್ಕಳ ಭವಿಷ್ಯಕ್ಕಾಗಿ ಪ್ರಿಯಕರನನ್ನ ಬಿಟ್ಟು ಬರೋದಕ್ಕೆ ಒಪ್ಪಿದ್ದಾಳೆ. ಗಂಡನ ಜೊತೆ ಮತ್ತೆ ಹೊಸ ಜೀವನ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಈ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಂಥ ದಂಪತಿ ಒಂದಾಗಿದ್ದಾರೆ. ಮಕ್ಕಳಿಗೋಸ್ಕರ ಗಂಡನಿಗೋಸ್ಕರ ಹೋಗ್ತಾ ಇದ್ದೀನಿ ಸರ್. ಚೆನ್ನಾಗಿರ್ತೀವಿ ಸರ್. ಎಲ್ಲ ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀವಿ ಸರ್. ನನ್ನ ಗಂಡ ನನ್ನ ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ. ಜೀವನ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಜೀವನ ಮಾಡೇ ಮಾಡ್ತೀವಿ. ನಂಬಿಕೆ ಇದೆ ಸರ್. ಹೌದು ಸರ್. ಎಲ್ಲ ಮರೆತು ಹೊಸ ಜೀವನ ಮಾಡ್ತೀರಿ. ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು. ನನ್ನ ಹೆಂಡತಿ ನಾನು ಯಾರು ಏನು ಕಮೆಂಟ್ಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ನನ್ನ ಹೆಂಡತಿ ಮನಸ್ಫೂರ್ತಿಯಾಗಿ ಕರ್ಕೊಂಡು ಹೋಗ್ತಾಯಿದ್ದೀನಿ ನನ್ನ ಮನೆಗೆ. ಈ ಹಿಂದೆ ನಡೆದಿರುವಂಥ ಕಹಿ ಘಟನೆಗಳೆಲ್ಲ ಅವೆಲ್ಲ ಮರ್ತು ಬಿಟ್ಟಿದ್ದೀನಿ ಸರ್. ಖುಷಿಯಾಗೇ ಇದ್ದೀನಿ ನಾನು. ಎಲ್ಲ ಮರೆತು ಚೆನ್ನಾಗಿ ಜೀವನ ಮಾಡೋಣಂತ, ಚೆನ್ನಾಗಿರೋಣಂತ. ನನ್ನ ಮಕ್ಕಳು ನನ್ನ ಹೆಂಡತಿ ಅಂದ್ಬಿಟ್ಟು ನನಗೆ ತುಂಬ ಆಸೆ ಇದೆ. ಕರ್ಕೊಂಡು ಮನಸ್ಫೂರ್ತಿ ನನ್ನ ಹೆಂಡತಿನೂ ಹೋಗ್ತಾ ಇದ್ದೀನಿ. ನಮ್ಮ ಮಕ್ಕಳ ಮುಖ ನೋಡ್ಕೊಂಡಾದ್ರೂ ಹೋಗು, ಆ ಮಕ್ಕಳ ಜೀವನ ಹಾಳಾಗೋದು ಬೇಡ ಅಂತ ನಾನು ಸ್ಟಾರ್ಟಿಂಗಿಂದನೂ ಹೇಳಿದೆ. ಇಲ್ಲ ನನಗೆ ನೀನೇ ಬೇಕು ಅಂತ ಬಂದರು. ಅದಾದಮೇಲೆ ತಿರ್ಗಾ ದೊಡ್ಡ ಗಲಾಟೆಗಳೆಲ್ಲ ಆಯಿತು. ಅದೆಲ್ಲ ಇನ್ನೂ ವೈರಲ್ ಆಯಿತು. ಅದಾದಮೇಲೂ ನಾನು ಹೇಳಿದ್ದೀನಿ. ಸರಿ, ಇವಾಗ ಅವರೇ ನಿರ್ಧಾರ ಮಾಡಿಕೊಂಡು ಆ ಮಕ್ಕಳಿಗೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋಯ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಅವರೇ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹೋಯ್ತಾ ಇದ್ದಾರೆ. ನಾನು ಇನ್ಯಾವತ್ತೂ ಅವ್ರ ತಂಟೆಗೆ ಹೋಗೋದಿಲ್ಲ, ಅವ್ರ ಸಹವಾಸ ನಾನು ಮಾಡೋದಿಲ್ಲ. ಒಟ್ಟಲ್ಲಿ ಹಾದಿ ಬೀದಿ ರಂಪಾಟವಾಗಿದ್ದಂಥ ಲೀಲಾ ಸಂಸಾರದ ಜಗಳ ಸುಖಾಂತ್ಯ ಕಂಡಿದೆ. ಮಕ್ಕಳಿಗಾಗಿ ಹೊಸ ಬದುಕು ಶುರುವಾಗಿದ್ದು ಮತ್ತೆ ಅಕ್ರಮದ ಬಿರುಗಾಳಿ ಬೀಸದಿರಲಿ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಧರ್ಮಸ್ಥಳ ಬುರುಡೆ ಕೇಸ್ನ ರಹಸ್ಯ ಈಗಾಗಲೇ ಪ್ರಾಥಮಿಕ ವರದಿಯಲ್ಲಿ ಬಯಲಾಗಿದೆ. ಈ ಮಧ್ಯೆ ಎಸ್ಐಟಿ ಮುಖ್ಯಸ್ಥರ ಜೊತೆ ಗೃಹ ಸಚಿವರು ಚರ್ಚೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ರಾಜಕೀಯ ಜಟಾಪಟಿ ಜೋರಾಗಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದ ಕೇಸ್ ಭಾರೀ ಸಂಚಲನ ಸೃಷ್ಟಿಸಿತ್ತು. ಕ್ಷಣ ಕ್ಷಣಕ್ಕೂ ಗೊಂದಲ, ಏನಾಗುತ್ತೆ ಅನ್ನೋ ಕುತೂಹಲ ಹುಟ್ಟು ಹಾಕಿತ್ತು. ರಾಜ್ಯ ಮಾತ್ರವಲ್ಲ, ಇಡೀ ದೇಶದ ಚಿತ್ತವೇ ನೆಟ್ಟಿದ್ದ ಕೇಸ್ನ ಒಂದೊಂದೇ ಸತ್ಯ ಬಯಲಾಗ್ತಿವೆ. ಧರ್ಮಸ್ಥಳದ ದಟ್ಟ ಕಾನನದಲ್ಲಿ ಹುದುಗಿದ್ದ ಶವಗಳ ಅಸಲಿ ರಹಸ್ಯ ಹೊರಬೀಳ್ತಿವೆ. ಇದೀಗ ಸುವರ್ಣಸೌಧದಲ್ಲೂ ಸದ್ದು ಮಾಡಲು ಸಜ್ಜಾಗಿದೆ. ಬುರುಡೆ ಬಗೆದ ಎಸ್ಐಟಿ ತಂಡ ಸಾಕ್ಷ್ಯಗಳ ಸಮೇತ ಈಗಾಗಲೇ ಪ್ರಾಥಮಿಕ ವರದಿ ಸಲ್ಲಿಸಿದೆ. ರಿಪೋರ್ಟ್ನಲ್ಲಿ ಬುರುಡೆ ಗ್ಯಾಂಗಿನ ಒಳಸಂಚು ಬಿಚ್ಚಿಕೊಂಡಿದೆ. 6 ಮಂದಿಯಿಂದ ಅಪರಾಧ ಒಳಸಂಚು ನಡೆದಿದೆ ಎನ್ನಲಾಗಿದೆ. ಚಿನ್ನಯ್ಯ, ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠ್ಠಲ್ ಗೌಡ, ಟಿ ಜಯಂತ್ ಹಾಗೂ ಸುಜಾತಾ ಭಟ್ ವಿರುದ್ಧ ಆರೋಪವಿದೆ. ಈ ಮಧ್ಯೆ ಬೆಳಗಾವಿ ಅಧಿವೇಶನದಲ್ಲಿ ಸದ್ದು ಮಾಡುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಇವತ್ತು ಗೃಹ ಸಚಿವರನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಈ ಕೇಸ್ ಸದನದಲ್ಲಿ ಸದ್ದು ಮಾಡೋ ಸಾಧ್ಯತೆ ಇದೆ. ಪರಮೇಶ್ವರ್ ಹಾಗೂ ಮೊಹಾಂತಿ ಭೇಟಿ ಬಳಿಕ ಧರ್ಮಸ್ಥಳ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ಸಿಗರು ನಾವು ವರದಿಯಂದೇ ಓದಿಲ್ಲ ಅಂತಿದ್ದಾರೆ. ಇತ್ತ ಬುರುಡೆ ಗ್ಯಾಂಗ್ ಹುಟ್ಟು ಹಾಕಿದವರೇ ಕಾಂಗ್ರೆಸ್ನವರು ಅಂತ ಬಿಜೆಪಿ ಟಾಂಗ್ ಕೊಟ್ಟಿದೆ. ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ 6 ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್. ಸುಳ್ಳು ಆರೋಪ ಮಾಡಿದ್ರು ಇವರು. ನಾನು ಚಾರ್ಜ್ ಶೀಟ್ ನೋಡಿಲ್ಲ. ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ.
ಅವರು ಯಾವುದು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನ ಓದಿಲ್ಲ, ನನಗಿನ್ನ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಈ ಬುರ್ಡೆ ಗ್ಯಾಂಗ್ ಹುಟ್ಟಾಕಿರ್ತಕ್ಕಂಥವ್ರೆ ಕಾಂಗ್ರೆಸ್ ಸರ್ಕಾರದವರು, ಅದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಅವರೇನೆ. ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ. ಒಟ್ನಲ್ಲಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದ ಬುರುಡೆ ಕೇಸ್ ಸುವರ್ಣಸೌಧದಲ್ಲೂ ಕೋಲಾಹಲ ಸೃಷ್ಟಿಸುತ್ತಾ ಅನ್ನೋದೇ ಕುತೂಹಲ. ಗಂಗಾಧರ್ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆ ಗ್ರಾಮದ ಯುವಕರಿಗೆ ವಯಸ್ಸಾದ್ರೂ ಮದುವೆ ಆಗಿಲ್ಲ, ಎಷ್ಟೇ ಹುಡುಕಿದ್ರೂ ಕನ್ಯೆ ಸಿಕ್ಕಿಲ್ಲ. ಇದರಿಂದ ಕಂಗಾಲಾಗಿ ಪಿಡಿಒಗೆ ವಿಚಿತ್ರ ಬೇಡಿಕೆಯೊಂದನ್ನ ಇಟ್ಟಿದ್ದಾರೆ. ಹೆಣ್ಣು ಸಿಗ್ತಿಲ್ಲ ಸ್ವಾಮಿ, ಮಠ ಕಟ್ಟಿಕೊಡಿ. ಹುಡುಗಿ ಸಿಗದೆ ಯುವಕರ ಗೋಳಾಟ. ಮದುವೆ ಅನ್ನೋದು ಪ್ರತಿಯೊಬ್ಬರ ಬದುಕಿನ ಪ್ರಮುಖ ಘಟ್ಟ. ಸಿಂಗಲ್ಸ್ ಆಗಿದ್ದವರು ಮಿಂಗಲ್ಸ್ ಆಗಿ ಬದುಕಿನ ಬಂಡಿ ಎಳೆಯೋ ಸುದಿನ. ಮೊದಲೆಲ್ಲ ಒಳ್ಳೆ ಗಂಡು ಸಿಗ್ಲಿ ಅಂತ ಹೆಣ್ಮಕ್ಕಳು ಹರಕೆ ಕಟ್ತಾ ಇದ್ರು. ಆದ್ರೀಗ ಉಲ್ಟಾ ಆಗೋಗಿದೆ. ಗಂಡೈಕ್ಳು ಹರಕೆ ಕಟ್ಟೋ ಕಾಲ ಬಂದಿದೆ. ಆದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಮದ್ವೆ ಮಾಡ್ಕೊಳ್ಳೋಣ ಅಂದ್ರೆ ಹುಡುಗಿ ಸಿಗ್ತಿಲ್ಲ. ಇದು ಮಂಡ್ಯದ ಹುಡುಗರನ್ನ ಕಂಗಾಲಾಗಿಸಿದೆ. ಹುಡುಗಿ ಸಿಗ್ತಿಲ್ಲ ಅಂತ ಮಂಡ್ಯದಲ್ಲಿ ಗೋಳಾಡ್ತಿರೋದು ಮೊದಲೇನಲ್ಲ. ಆಗಾಗ ಸದ್ದು ಮಾಡ್ತಾನೆ ಇರುತ್ತೆ. ಕನ್ಯೆ ಸಿಗ್ಲಿ ಅಂತ ಪಾದಯಾತ್ರೆಯನ್ನೂ ಮಾಡಿದ್ದಾರೆ. ಇದೀಗ ಮಂಡ್ಯ ಹುಡುಗರು ಹೆಣ್ಣು ಸಿಗ್ತಿಲ್ಲ ಅಂತ ವಿಭಿನ್ನ ಬೇಡಿಕೆ ಇಟ್ಟಿದ್ದಾರೆ. ಈಗೀಗ ಹೆಣ್ಣು ಕೇಳಿದ್ರೆ ಸಾಕು ಡಿಮ್ಯಾಂಡ್ಗಳ ಪಟ್ಟಿಯನ್ನೇ ಇಟ್ಟು ಬಿಡ್ತಾರೆ. ಸಿಟಿಯಲ್ಲಿ ಸರ್ಕಾರಿ ನೌಕರಿ, ಹಳ್ಳಿಯಲ್ಲಿ 10 ಎಕರೆ ಜಮೀನಿರ್ಬೇಕು, 1-2 ಈ ಡಿಮ್ಯಾಂಡ್ ಕೇಳಿನೇ ಮಂಡ್ಯದ ಹುಡುಗರು ಕಂಗೆಟ್ಟು ಹೋಗಿದ್ದಾರೆ. ನಮಗೆ ಹುಡುಗಿ ಸಿಗಲ್ಲ ಅಂತ ಮಠ ಸೇರೋದಕ್ಕೆ ರೆಡಿಯಾಗಿದ್ದಾರೆ. ಮದ್ದೂರಿನ ಮರಳಿಗ ಗ್ರಾಮದ 30ಕ್ಕೂ ಹೆಚ್ಚು ಯುವಕರು ಪಿಡಿಒಗೆ ಪತ್ರ ಬರೆದಿದ್ದಾರೆ. ನಮಗೆ 30ರಿಂದ 40 ವರ್ಷ ಆಗ್ತಾ ಇದೆ, ಹೆಣ್ಣು ಮಾತ್ರ ಸಿಗ್ತಿಲ್ಲ, ಮಠ ಕಟ್ಟಿಸಿಕೊಡಿ ಅಂತ ಮನವಿ ಮಾಡಿದ್ದಾರೆ. ಯುವಕರ ಬೇಡಿಕೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಹೌಹಾರಿದ್ದಾರೆ. ಮಠ ಕಟ್ಟುವ ವಿಚಾರವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಪಂಚಾಯಿತಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. 30-40 ವರ್ಷದೊಳಗಿನ ಗಂಡು ಮಕ್ಕಳು ಅರ್ಜಿ ಸಲ್ಲಿಸಿದ್ದಾರೆ. ಮಠ ಮಾಡಲು ಜಾಗ ಕೊಡಿಸ್ಕೊಡಿ ಅಂದ್ಬಿಟ್ಟು ಮದುವೆ ಆಗದೆ ಇರೋಂಥ ಮಕ್ಕಳು ಇದು ಕೊಟ್ಟಿದ್ದಾರೆ. ನಾವು ತಹಸೀಲ್ದಾರ್ಗೆ ಅರ್ಜಿ ಹಾಕ್ತೀವಿ. ಒಟ್ನಲ್ಲಿ ಹೆಣ್ಣು ಸಿಗದೆ ಸಿಂಗಲ್ಸ್ ಹುಡುಗರ ಪಾಡು ಹೇಳತೀರದಂತಾಗಿದೆ. ಕನ್ಯೆ ಸಿಗದೆ ಮಠ ಹುಡುಕ್ತಿರೋದು ವಿಪರ್ಯಾಸವೇ ಸರಿ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಎದುರು ಚಾಲನೆ ನೀಡಿದ್ದ ಯೂನಿಟಿ ಮಾಲ್ಗೆ ವಿಘ್ನ. 193 ಕೋಟಿ ವೆಚ್ಚದಲ್ಲಿ ಮಾಲ್ ನಿರ್ಮಾಣಕ್ಕೆ ಮುಂದಾಗಿದ್ದ ಸರ್ಕಾರ ಸ್ಟೇ ತಂದಿರುವ ಪ್ರಮೋದಾದೇವಿ ಒಡೆಯರ್. ಹಾವೇರಿಯ ಸವಣೂರಲ್ಲಿ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಆರೋಪ. ವಿದ್ಯಾರ್ಥಿನಿ ಅಂಗಾಂಗ ಮುಟ್ಟಿ ಕಿರುಕುಳ, ಕೊರಳಲ್ಲಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ. ಒಂಟಿ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ. ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ಕಳ್ಳತನ. ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ ಘಟನೆ.